ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾಘ ಮಾಸ, ಶುಕ್ಲ ಪಕ್ಷ, ತದಿಗೆ ತಿಥಿ, ಶತಭಿಷ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಪಕ್ಷದಲ್ಲೇ ಇದ್ದುಕೊಂಡು ಪಕ್ಷದ್ರೋಹ, ಜೆಡಿಎಸ್ನಿಂದ ಜಿಟಿ ದೇವೇಗೌಡ ಕಿಕ್ ಔಟ್ ಆಗ್ತಾರಾ? ಆ ಟೈಮ್ ಬಂದಿದೆ ಎಂದ ಮಂಜೇಗೌಡ, ಜಿಟಿ ದೇವೇಗೌಡ ವಿರುದ್ಧ ಎಂಎಲ್ಸಿ ಮಂಜೇಗೌಡ ಸ್ಫೋಟಕ ಆರೋಪ. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಅವ್ಯವಸ್ಥೆ, ಜಿಲ್ಲಾಸ್ಪತ್ರೆ ನಿರ್ಲಕ್ಷ್ಯಕ್ಕೆ ಒಂದೇ ತಿಂಗಳಲ್ಲಿ 2 ಸಾವು. ಡಾಕ್ಟರ್ ಕೊರತೆ, ಹೇಳಿದಲ್ಲಿಯೇ ಸ್ಕ್ಯಾನಿಂಗ್ ಹಾಗೂ ಹೆರಿಗೆ ಮಾಡಿಸಿದ್ದಕ್ಕೆ ದುಡ್ಡು. ಇದೆಲ್ಲ ಜನಪ್ರತಿನಿಧಿಗಳಿಗೆ ಗೊತ್ತೇ ಇಲ್ಲವಾ? ನಿರೂಪಕಿ ವಿದ್ಯಾ ಮಲ್ನಾಡ್ ಆಕ್ರೋಶ. ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಎಚ್ಡಿಕೆ ವಾಗ್ದಾಳಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಸಿಗುವಂತಹ ರಕ್ಷಣೆ ದೇಶದಲ್ಲೇ ಇನ್ನೆಲ್ಲೂ ಸಿಗುವುದಿಲ್ಲ. ತಪ್ಪು ಮಾಡಿದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವುದಕ್ಕೂ ಮೀನಾಮೇಷ. ವರ್ಗಾವಣೆ ನಿಯಮ ಪಾಲನೆ ಇಲ್ಲ, ತೀರ್ಮಾನ ಸರ್ಕಾರದ್ದು, ಅಧಿಕಾರಿಗಳು ಕೈಕಟ್ಟಿ ಕೂತಿದ್ದಾರೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ಉದಯಗಿರಿಯಲ್ಲಿ ಮತ್ತೊಂದು ಭೀಕರ ಕೊಲೆ ಪ್ರಕರಣ ನಡೆದಿದೆ. ಗೌಸಿಯಾನಗರದ ನಿವಾಸಿ 26 ವರ್ಷದ ಶಹಬಾಜ್ ಎಂಬ ಯುವಕನನ್ನು ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದೆ. ನಗರದ ಬೇಡಿ ಕಾಲೋನಿಯಲ್ಲಿ ನಡೆದ ಈ ಘಟನೆ ಮೈಸೂರಿನಲ್ಲಿ ಆತಂಕ ಮೂಡಿಸಿದೆ. ಲೇವಾದೇವಿ ವಿಚಾರಕ್ಕೆ ಸಂಬಂಧಿಸಿದ ಸಣ್ಣ ಗಲಾಟೆಯೇ ಕೊಲೆಯಲ್ಲಿ ಅಂತ್ಯಗೊಂಡಿದೆ ಎಂದು ತಿಳಿದುಬಂದಿದೆ. ಮೃತ ಶಹಬಾಜ್ ವೆಲ್ಡಿಂಗ್ ಶಾಪ್ ಹೊಂದಿದ್ದು, ಫೈನಾನ್ಸ್ ಹಾವಳಿಗೆ ವಿರುದ್ಧವಾಗಿ ಠಾಣೆಗೆ ದೂರು ನೀಡಿದ್ದ ಎನ್ನಲಾಗಿದೆ. ಇದೇ ಕಾರಣಕ್ಕೆ 4 ತಿಂಗಳ ಹಿಂದೆ ಗಲಾಟೆ ನಡೆದಿತ್ತು. ರಾತ್ರಿ ಅಂಗಡಿ ಮುಚ್ಚಿ ಕುಳಿತಿದ್ದ ವೇಳೆ ಜುಬೇರ್ ಸೇರಿದಂತೆ ಆರೋಪಿಗಳು ದಾಳಿ ನಡೆಸಿದ್ದಾರೆ. ಆಸ್ಪತ್ರೆಗೆ ಸಾಗಿಸಿದರೂ ಶಹಬಾಜ್ ಮೃತಪಟ್ಟಿದ್ದಾನೆ. ಉದಯಗಿರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳಿಗಾಗಿ ಹುಡುಕಾಟ ನಡೆಯುತ್ತಿದೆ. ಪೊಲೀಸ್ ಕಮಿಷನರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಮಾರು 2:30-3 ಗಂಟೆ ಸುಮಾರಿಗೆ ಗೌಸಿಯಾನಗರದಲ್ಲಿ ಉದಯಗಿರಿ ಲಿಮಿಟ್ಸು ಅಲ್ಲಿ ಶಹಬಾಜ್ ಅಂತ ಹೇಳಿ 26 ವರ್ಷ ಫ್ಯಾಬ್ರಿಕೇಟರ್ ಕೆಲಸ ಮಾಡ್ತಾ ಇರ್ತಾರೆ. ಅವ್ರದ್ದು ಮರ್ಡರ್ ಆಗಿರುತ್ತೆ. ಸೊ ಅದರ ಪ್ರಯುಕ್ತ ಒಂದು FIR ಆಗಿದೆ ಉದಯಗಿರಿ ಪೊಲೀಸ್ ಸ್ಟೇಷನಲ್ಲಿ. ಅವ್ರಿಗೆ ಒಂದು 4-5 ಜನ ಬಂದು ಹೊಡೆದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಆಲ್ರೆಡಿ ಅವರ ಅಣ್ಣ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರಿಗೆ ಮೊದಲಿಂದ ಓಲ್ಡ್ ಎನಿಮಿಟಿ ಇತ್ತು ಅಂತ ಹೇಳಿ, ಮತ್ತು ಅವರು ಇಬ್ಬರು ಅಣ್ಣ ತಮ್ಮ ಇಬ್ಬರು ಅಲ್ಲಿ ಮನೆ ಪಕ್ಕ ಆಟೋ ಪಾರ್ಕಿಂಗ್ ಮಾಡ್ತಾರೆ. ಆ ಆಟೋ ಪಾರ್ಕಿಂಗಲ್ಲಿ ಒಂದು 20 ರೂಪಾಯಿ ಒಂದು ಆಟೋಗೆ ಬರುತ್ತೆ, ಅದನ್ನು ಕಲೆಕ್ಟ್ ಮಾಡ್ತಾರೆ ಎವ್ರಿ ರಾತ್ರಿ ಅಂತ ಹೇಳಿ. ಸೊ ಆ ಟೈಮಲ್ಲಿ ಇದು ಮರ್ಡರ್ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ. ಏನು ಆರೋಪಿ ಇದ್ದಾರೆ ಅವರು ಅಂತ ಹೇಳಿ ಆಲ್ರೆಡಿ ನಮಗೆ ಗೊತ್ತಾಗಿದ್ದು 3 ತಂಡಗಳನ್ನು ರಚಿಸಲಾಗಿದೆ. ಅವರು ಆದಷ್ಟು ಬೇಗ ಮೇಡಮ್, ಈಗ 3 ತಿಂಗಳಿಂದಲೇ ಇದು ಉದಯಗಿರಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿತ್ತು, ಆಗಿರಲಿಲ್ಲ. ಆ ಥರ ಏನೂ ಇಲ್ಲ, ಬಟ್ ಅವ್ರು ಓಲ್ಡ್ ಎನಿಮಿಟಿ ಇತ್ತು ಅಂತ ಹೇಳಿ ಅವ್ರ ಅಣ್ಣ ಏನು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಹೇಳಿದ್ದಾರೆ. ಸೊ ನಾವು ತನಿಖೆ ಮಾಡಬೇಕಾದ್ರೆ ಏನು ರೀಸನ್ ಏನೇನಿತ್ತು ಅಂತ ಹೇಳಿ ನಾವು. ಜೆಡಿಎಸ್ ಪಕ್ಷದೊಳಗಿನ ಒಳಜಗಳ ಮತ್ತಷ್ಟು ತೀವ್ರಗೊಂಡಿದ್ದು, ಎಂಎಲ್ಸಿ ಸಿಎನ್ ಮಂಜೇಗೌಡ ಅವರು ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಸ್ಫೋಟಕ ಆರೋಪ ಮಾಡಿದ್ದಾರೆ. ಪಕ್ಷದಲ್ಲೇ ಇದ್ದುಕೊಂಡು ಪಕ್ಷದ್ರೋಹಿ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಸ್ಪತ್ರೆಗೆ ದಾಖಲಾಗಿದ್ದಾಗ ಜಿಟಿ ದೇವೇಗೌಡ ನೋಡಲು ಹೋಗಿಲ್ಲ ಎಂಬುದನ್ನು ಅವರು ಉಲ್ಲೇಖಿಸಿದರು. ಮೊನ್ನೆ ಜಿಟಿಡಿ ನೀಡಿದ ಹೇಳಿಕೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಮಂಜೇಗೌಡ, ಜೆಡಿಎಸ್ನಿಂದ ಜಿಟಿ ದೇವೇಗೌಡರನ್ನು ಹೊರಹಾಕುವ ಕುರಿತು ಪಕ್ಷದೊಳಗೆ ಚರ್ಚೆ ನಡೆಯುತ್ತಿದ್ದು, ಕೈಬಿಡುವ ಕಾಲ ಬಂದಿದೆ ಎಂದು ಸೂಚಿಸಿದರು. ಈ ಹೇಳಿಕೆ ಜೆಡಿಎಸ್ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ನಾನು ಪಕ್ಷದಲ್ಲೇ ಇದ್ದೀನಿ, ಪಕ್ಷದಲ್ಲಿ ನಿಂತ್ಕೊತೀನಿ ಅಂತಕ್ಕಂಥದ್ದು ಅರಿವು ನಿಮಗೆ ಯಾವಾಗ ಚಾಮುಂಡೇಶ್ವರಿಗೆ ಸಾರಾ ಮಹೇಶ್ ಅಣ್ಣವ್ರನ್ನ ನಿಲ್ಲಿಸ್ಬೇಕು ಅಂತ ಒಂದು ಮಾತುಕತೆ ಸ್ಟಾರ್ಟ್ ಆಯಿತು. ಯಾವಾಗ ಕೋರ್ ಕಮಿಟಿಯಿಂದ ತೆಗೆದುಹಾಕಿದ್ರು ಆವಾಗ ನಿಮಗೆ ನಾನು JDSಲ್ಲಿ ಇರ್ತೀನಿ, JDSಲ್ಲಿ ನಿಂತ್ಕೊತೀನಿ ಮಾತನ್ನು ಹೇಳ್ತೀರಿ ನೀವು ಅಲ್ವಾ. ನಾನು ಕೇಳ್ತಕ್ಕಂಥದ್ದು ನಿಮ್ಮ ಮಾತುಗಳನ್ನ ಕೇಳಿದೆ ನಾನು. ಅವರು H.K. ರಾಮ್ ಅವರು ಚುನಾವಣೆ ನಿಂತ್ಕೊಂಡಾಗ ಅವ್ರು ಯಾವ ಪಕ್ಷದಲ್ಲಿ ನಿಂತ್ಕೊಂಡಿದ್ರು? JDSಯಿಂದ ನಿಂತ್ಕೊಂಡಿದ್ರು. ಅವರನ್ನು ನೀವು ಸೋಲಿಸ್ಲಿಕ್ಕೆ ಅಂತೇಳಿ ಮೈವಿ ರವಿಶಂಕರ್ ಅವ್ರಿಗೆ ನೀವು ಸಹಾಯ ಮಾಡ್ತೀರಿ, ಪ್ರಚಾರ ಮಾಡ್ತೀರಿ. ಯಾಕೆ ಅದು ಪಕ್ಷ ವಿರೋಧಿ ಕೆಲಸ ಚಟುವಟಿಕೆ ಅಲ್ವಾ? ನನ್ನ ಚುನಾವಣೆಯಲ್ಲಿ ನಾನು ನಿಂತ್ಕೊಂಡಂಥ ಸಂದರ್ಭದಲ್ಲಿ ನೀವು ಮೊನ್ನೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀರಲ್ಲಿ, ಓಪನ್ ಆಗಿ ಏನಂತ, ನಾನು JDS ಪರವಾಗಿ ಕೆಲಸ ಮಾಡಲಿಲ್ಲ, ಕೌಟಿಲ್ ರಘು ಪರವಾಗಿ ಕೆಲಸ ಮಾಡಿದೆ ಅನ್ನತಕ್ಕಂಥ ಮಾತನ್ನು ನೀವು ಹೇಳ್ತೀರಿ. ನೀವು
ಇದು ಪಕ್ಷ ವಿರೋಧ ಚಟುವಟಿಕೆ ಅಲ್ವಾ ಇದು? ನನಗೆ ಯಾವ ಪಕ್ಷ ಟಿಕೆಟ್ ಕೊಟ್ಟಿತ್ತು? JDS ಪಕ್ಷ. ನೀವು ಕೌಟಿಲ್ ರಘುವರು ಸಪೋರ್ಟ್ ಮಾಡಿದ್ರಲ್ಲ, ಆ ಕೌಟಿಲ್ ರಘುವರು ಯಾವ ಪಕ್ಷ? ಈಗ GTD ಅವ್ರನ್ನ ಪಕ್ಷದಿಂದ ಕೈ ಬಿಡೋ ಕೆಲಸ ಪಕ್ಷದಿಂದ ಕೈ ಬಿಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ. ಉಚ್ಚಾಟನೆ ಮಾಡುವಂತ ಅಧಿಕೃತ ಘೋಷಣೆ ಆ ಟೈಮ್ ಬಂದಿದೆ, ಬರ್ತಾ ಇದೆ, ಬರುತ್ತೆ. ಈಗ GTD ಅವ್ರನ್ನ ಪಕ್ಷದಿಂದ ಕೈ ಬಿಡೋ ಕೆಲಸ ಪಕ್ಷದಿಂದ ಕೈ ಬಿಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ. ಉಚ್ಚಾಟನೆ ಮಾಡುವಂತ ಅಧಿಕೃತ ಘೋಷಣೆ ಆ ಟೈಮ್ ಬಂದಿದೆ, ಬರ್ತಾ ಇದೆ, ಬರುತ್ತೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹೊಳೆನರಸೀಪುರ ತಾಲೂಕಿನ ಕಬ್ಬೂರು ಗ್ರಾಮದಲ್ಲಿ ಜಮೀನಿನಲ್ಲೇ ವ್ಯಕ್ತಿಯೊಬ್ಬನನ್ನು ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ನಾಗರಾಜು ಅವರ ಪುತ್ರ 46 ವರ್ಷದ ಗಣೇಶ್ ಅವರನ್ನು ಸೋಮವಾರ ರಾತ್ರಿ ಕಲ್ಲಿನಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ. ಸೋಮವಾರ ಸಂಜೆ ಜಮೀನಿಗೆ ತೆರಳಿದ್ದ ಗಣೇಶ್ ಮೇಲೆ ಆರೋಪಿಗಳು ತಲೆ, ಕತ್ತು ಹಾಗೂ ಬೆನ್ನು ಭಾಗಕ್ಕೆ ಕಲ್ಲಿನಿಂದ ಜಜ್ಜಿ ಹತ್ಯೆ ನಡೆಸಿದ್ದಾರೆ. ಮಂಗಳವಾರ ಬೆಳಿಗ್ಗೆ ಸುಮಾರು 11 ಗಂಟೆ ವೇಳೆ ಗ್ರಾಮಸ್ಥರು ಶವ ಕಂಡು ಹಳ್ಳಿಮೈಸೂರು ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಕೊಲೆಯ ಭೀಕರತೆಯನ್ನು ಕಂಡ ಸ್ಥಳೀಯರು ಹಳೆ ವೈಷಮ್ಯದಿಂದಲೇ ಈ ಕೃತ್ಯ ನಡೆದಿರಬಹುದೆಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ HT ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ 2 ಸರ್ಕಾರಿ ಸಭೆಗಳನ್ನೇ ಉದಾಹರಿಸಿ ಸಿದ್ದರಾಮಯ್ಯ ಸರ್ಕಾರದ ಉದ್ದೇಶ JDS ಅನ್ನು ಹಾಸನದಲ್ಲಿ ಸಂಪೂರ್ಣವಾಗಿ ಮುಗಿಸುವುದೇ ಎಂದು ಆರೋಪಿಸಿದರು. ಆಡಳಿತಕ್ಕಿಂತ ರಾಜಕೀಯ ದ್ವೇಷವೇ ಮುಖ್ಯವಾಗಿದೆ ಎಂದು ಟೀಕಿಸಿದ FTK ಹಾಸನವನ್ನು ಗುರಿಯಾಗಿಸಿಕೊಂಡು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಎಂದರು. ಕಾಂಗ್ರೆಸ್ ಸರ್ಕಾರ JDS ನಾಯಕರನ್ನು ಹಾಗೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡುತ್ತಿದೆ ಎಂಬ ಗಂಭೀರ ಆರೋಪ ಮಾಡಿದರು. ಹಾಸನದಲ್ಲಿ JDS ಬಲಿಷ್ಠವಾಗಿದ್ದು ಈ ರೀತಿಯ ಒತ್ತಡಗಳಿಗೆ ಪಕ್ಷ ಬಗ್ಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ಹೇಳಿಕೆ ಹಾಸನ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಜನತಾದಳವನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತಕ್ಕಂಥದ್ದೇ ಅವರ ಉದ್ದೇಶ ಇದೆ. ಈಗಿನ ಸರ್ಕಾರ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ 2 ಸಭೆಗಳನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು, ಮಂತ್ರಿಗಳು, ಹಲವಾರು ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ಹಾಸನ ಜಿಲ್ಲೆಯನ್ನ ಪ್ರಮುಖವಾಗಿ ಜನತಾದಳವನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತಕ್ಕಂಥದ್ದೇ ಅವರ ಉದ್ದೇಶ ಇದೆ. ಕಳೆದ 2.5 ವರ್ಷದಿಂದ ಏನೇನು ಮಾಡಿದ್ದಾರೆ ಬಹುಶಃ ಸೂಕ್ಷ್ಮವಾಗಿ ನಮ್ಮ ಕಾರ್ಯಕರ್ತರು ಗಮನಿಸಿದ್ದಾರೆ, ನಾವು ಗಮನಿಸಿದ್ದೇವೆ. ಈ ಒಂದು ಹಾಸನ ಜಿಲ್ಲೆಯಲ್ಲಿ 24ನೇ ತಾರೀಕಿನಂದು ಪ್ರಾರಂಭ ಆಗ್ತಕ್ಕಂಥ ಈ ಕಾರ್ಯಕ್ರಮ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ನಿರ್ಲಕ್ಷ್ಯದಿಂದ ಒಂದೇ ತಿಂಗಳಲ್ಲಿ 2 ಸಾವುಗಳು ಸಂಭವಿಸಿರುವ ಆರೋಪದ ಹಿನ್ನೆಲೆ ಅವ್ಯವಸ್ಥೆ ವಿರುದ್ಧ ನಿರೂಪಕಿ ವಿದ್ಯಾ ಮಲ್ನಾಡ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ತೀವ್ರವಾಗಿದ್ದು, ಇದು ಕೇವಲ ಸರ್ಕಾರಿ ಆಸ್ಪತ್ರೆಯಷ್ಟೇ ಅಲ್ಲ, ಹೆರಿಗೆ ಆಸ್ಪತ್ರೆಗಳ ಸ್ಥಿತಿಯೂ ಭಯಾನಕವಾಗಿದೆ ಎಂದು ಅವರು ಆರೋಪಿಸಿದರು. ಹೆಣ್ಣು ಮಗು ಜನಿಸಿದರೆ 5,000, ಗಂಡು ಮಗು ಜನಿಸಿದರೆ 8,000 ರೂಪಾಯಿ ಡಾಕ್ಟರ್ಗೆ ಕೊಡಬೇಕು ಎಂಬ ಅಕ್ರಮ ನಡೆಯುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದರು. ಈ ಮಾತುಗಳು ಸಾರ್ವಜನಿಕರಲ್ಲಿ ಆಕ್ರೋಶ ಹುಟ್ಟಿಸಿದ್ದು, ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಹಾಗೂ ಭ್ರಷ್ಟಾಚಾರ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂಬ ಆಗ್ರಹ ಕೇಳಿಬರುತ್ತಿದೆ. ವೈದ್ಯರು ಸೂಚಿಸಿದ ಸ್ಥಳದಲ್ಲೇ ಸ್ಕ್ಯಾನಿಂಗ್ ಮಾಡಿಸಬೇಕು ಎಂಬ ಒತ್ತಡ ಹೇರಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. DHOಗಳಿಗೆ ಡಾಕ್ಟರ್ಗಳನ್ನು ಸರಿಯಾಗಿ ಅಲಾಟ್ ಮಾಡುವ ಯೋಗ್ಯತೆ ಇಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. 5 ವರ್ಷಕ್ಕೆ ಅಂಥದ ಚಿಕ್ಕಮಗಳೂರು ಚೇಂಜಸ್ ಹೆಸರಿನಲ್ಲಿ ಹೊಸ ಮುಖ ತಂದು ಕೂರಿಸಿದ್ದೀರಲ್ಲ, ಅವರು ಇದ್ದರೋ ಇಲ್ಲವೋ ಗೊತ್ತಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತವಾಗಿದೆ. ಜೊತೆಗೆ ಜನಪ್ರತಿನಿಧಿಗಳು ಯಾರೂ ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿ ಇದ್ದಾರೆ. ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ, ವ್ಯವಸ್ಥೆಯ ದುರ್ಬಲತೆ ಮತ್ತು ಮೇಲಾಧಿಕಾರಿಗಳ ನಿರ್ಲಕ್ಷ್ಯವೇ ಜನರ ಜೀವಕ್ಕೆ ಅಪಾಯ ತಂದಿದೆ ಎಂಬ ಆರೋಪಗಳು ಕೇಳಿಬರುತ್ತಿದ್ದು, ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಹೆಚ್ಚಾಗಿದೆ. ಏನಾಗಿದೆ ಚಿಕ್ಕಮಗಳೂರು ಗೌರ್ಮೆಂಟ್ ಆಸ್ಪತ್ರೆಗೆ? ಹೇಳೋರು ಕೇಳೋರು ಯಾರು ಇಲ್ವಾ? ತಬ್ಲಿನಾ? ಮೊನ್ನೆ 1 ತಿಂಗಳಾಗಿಲ್ವಲ್ರಿ ಆ ತಾತ ಸತ್ತು. ತಾತ ಕೊರಕೊಂಡು ಬಂದು ಆಸ್ಪತ್ರೆ ಸ್ಟ್ರೆಚರ್ ನಲ್ಲಿ ಮಲ್ಕೊಳ್ತಾರೆ. ಅದೇ ಪಕ್ಕದ ರೂಮ್ ಅಲ್ಲಿ ಇರೋ ಡಾಕ್ಟರ್ ವಿಡಿಯೋ ಕಾಲ್ ನಲ್ಲಿ ಹೆಂಡತಿ ಜೊತೆನೋ ಇನ್ನೊಬ್ರ ಜೊತೆನೋ ಮಾತಾಡ್ತಿರ್ತಾನೆ. ಅದ್ರ ಪಕ್ಕದಲ್ಲಿ ಸ್ಟಾಫ್ ಗಳು ಹಾಡಾಕೊಂಡು ನ್ಯೂ ಇಯರ್ ಪಾರ್ಟಿ ಮಾಡ್ತಿರ್ತಾರೆ. ಯಾವ ಒಬ್ಬನೂ ಬಂದ್ ಕೇಳಿಲ್ಲ ಅನ್ಕೊಂಡು ಕೊರ್ಗಿ ಸತ್ತೇ ಹೋದ ತಾತ. 1 ತಿಂಗಳಾಗಿಲ್ಲ ಇದಾಗಿ, 1 ತಿಂಗಳಾಗಿಲ್ಲ ಇನ್ನೊಬ್ಬ ಹೆಣ್ಮಗಳು. ನಮಗ್ ಗೊತ್ತಾಗ್ತಾ ಇರೋದು 2ನೇದು. ಅದ್ರೊಳಗೆ ಎಷ್ಟಾಗಿದಾವ ಯಾರಿಗ್ ಗೊತ್ತು? ಸಾಯ ವಯಸ್ಸ, ಕವಿನೋ ಕವಿತಾನೋ ಏನೋ, ಆಕೆಗೆ ವಾಸಿನೇ ಮಾಡಕ್ಕಾಗ್ದಲ್ಲ ಏನೋ ಕಾಯಿಲೆ ಇತ್ತಾ ನಮಗ್ ಗೊತ್ತಿಲ್ಲ. ಅಟ್ಲೀಸ್ಟ್ ಆಸ್ಪತ್ರೆಗೆ ಬಂದಿರೋರಿಗೆ ಏನಾಗಿದೆ ಅಂತ ಕೇಳೋ ಸೌಜನ್ಯಕ್ಕೆ ಒಬ್ಬ ಡಾಕ್ಟರ್ ಯೋಗ್ಯತೆ ಇಲ್ಲ ನಿಮ್ಗೆ ಅಂದ್ರೆ ಆಸ್ಪತ್ರೆ ಕಟ್ಕೊಂಡು ಏನ್ ಮಾಡ್ತೀರಿ? ಕಿಲೋಮೀಟರ್ ಗಟ್ಲೆ ಇದೆಯಲ್ರಿ ಆಸ್ಪತ್ರೆ.
ಆಗ್ಲಿಲ್ಲ, ಡಾಕ್ಟರ್ಗಳನ್ನು ಒದಗಿಸಕ್ ಆಗ್ಲಿಲ್ಲ, ಸ್ಟಾಫ್ಗಳು ಇಲ್ಲ ಅಂದ್ರೆ ಬಾಗ್ಲಾಕಿ ಅಥವಾ ಇನ್ನು ರಿನೋವೇಷನ್ ಏನಾದ್ರು ಮಾಡಿ ಮದ್ವೆಗೆ ಛತ್ರ ಮಾಡಿ ದುಡ್ಡಾದ್ರೂ ಸಿಗುತ್ತೆ ಅದ್ರಲ್ಲಿ. DH ಅನ್ನೋರು ಇದಾರ ಇಲ್ವಾ ಚಿಕ್ಕಮಗಳೂರಿನಲ್ಲಿ? ನಿಮ್ ಗಮನಕ್ಕೆ ಬರ್ತಾ ಇಲ್ವಾ ಯಾವ್ದನ್ನು? ಒಂದಾದ್ಮೇಲೆ ಬಂದವರೆಲ್ಲ ಏನ್ ಆರೋಪ ಮಾಡ್ತಿದ್ದಾರೆ? ಅಲ್ಲಿಗೆ ಹೋದವ್ರು ಯಾರು ನ್ಯಾಯವಾಗಿ ಬದುಕೊಂಡು ಬರ್ತಾ ಇಲ್ಲ, ಜೀವಂತವಾಗಿ ಬರ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕಣ್ಣೀರ್ ಹಾಕ್ತಾರೆ, ಕಾಣಿಸ್ತಾ ಇಲ್ವಾ? ಒಬ್ಬ ಡಾಕ್ಟರ್ನ ಅಲೌಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನೀವ್ ಇದ್ದೆಷ್ಟು ಇಲ್ದಿದ್ರೆ ಎಷ್ಟು? ಇದು ಬರೀ ಈ ದೊಡ್ಡ ಆಸ್ಪತ್ರೆ ಅಥವಾ ಗೌರ್ಮೆಂಟ್ ಆಸ್ಪತ್ರೆ ಅಂತ ಕರ್ಸ್ಕೊಳ್ಳೋದಲ್ಲ, ಅದೇ ಹೆರಿಗೆ ಆಸ್ಪತ್ರೆ ಸುತ್ತಮುತ್ತಲೂ ಇದೇ ಕರ್ಮಕಾಂಡ. ಗೊತ್ತಿಲ್ವಾ ನಿಮ್ಗೆ? ಹೆಣ್ಮಗು ಹುಟ್ಟಿದ್ರೆ 5,000 ಅಂತೆ, ಗಂಡ್ ಮಗು ಹುಟ್ಟಿದ್ರೆ 8,000 ಕೊಡ್ಬೇಕಂತೆ. ಯಾರಿಗೆ? ಹೆರಿಗೆ ಮಾಡಿಸಿದ ಡಾಕ್ಟರ್ಗೆ. ಅದೇ ಗೌರ್ಮೆಂಟ್ ಆಸ್ಪತ್ರೆ ಸುತ್ತಮುತ್ತ ಸ್ಕ್ಯಾನಿಂಗ್ ಸೆಂಟರ್ ಗಳನ್ನ ಇಟ್ಕೊಂಡಿದ್ದಾರೆ. ಹೆಣ್ಮಗು ಹುಡ್ತಾ ಇದ್ದಂಗೆ ಸರ್ ನನ್ಗೆ ನನ್ನ ಹೆಂಡತಿಗೆ ಹೆರಿಗೆ ಮಾಡಿಸಿದ್ರೆ ತಗೊಳ್ಳಿ 5,000 ಅಂತ ಕೊಡ್ಬೇಕಂತೆ. ಗೊತ್ತಿಲ್ವಾ ನಿಮ್ಗೆ? ಯಾರಿಗೂ ಸ್ಕ್ಯಾನಿಂಗ್ ಅವ್ರು ಹೇಳಿದ ಕಡೆನೆ ಮಾಡಿಸ್ಬೇಕಂತೆ. ಗೊತ್ತಿಲ್ವಾ? ತಾಕತ್ತಿದ್ರೆ ಪ್ರೂವ್ ಮಾಡಿ. ಇಲ್ಲ ಈ ತರ ಕರ್ಮ ನಮ್ಮ ಚಿಕ್ಕಮಗಳೂರಿನಲ್ಲಿ ನಡೀತಲ್ಲ ಹೆರಿಗೆ ಆಸ್ಪತ್ರೆ ಸುತ್ತಮುತ್ತ ಅಂತ ಪ್ರೂವ್ ಮಾಡಿ ತಾಕತ್ತಿದ್ದವರು. DH ಅಂತ ಅನಿಸ್ಕೊಂಡಿರೋರು ನಿಮ್ಗೆ ಒಂದು ಡಾಕ್ಟರ್ ಗಳನ್ನ ಅಲಾಟ್ ಮಾಡಕ್ ಆಗ್ತಿಲ್ಲ, ಸ್ಟಾಫ್ ಗಳು ಇಲ್ಲ ಅಂತ ಹೇಳಿದ್ಮೇಲೆ ಆಸ್ಪತ್ರೆ ಕಟ್ಕೊಂಡು ಏನ್ ಮಾಡ್ತೀರಿ? ಅಂಡ್ ಏನೋ ದೊಡ್ಡದಾಗಿ ಚೇಂಜ್ ಆಗ್ಬಿಡುತ್ತೆ ಚಿಕ್ಕಮಗಳೂರು ಅನ್ಕೊಂಡು ಹೊಸ ಮುಖ ತಂದು ಕೂರಿಸಿದ್ರಲ್ಲ 5 ವರ್ಷಕ್ಕೆ. ಏನ್ ಮಾಡ್ತಾ ಇದಾರೆ? ಹೋಗಿ ಇದರ ಊರಲ್ಲಿ ಅಥವಾ ಇಲ್ವಾ? ಸಿಗ್ತಾ ಇದಾರ ನಿಮ್ ಕೈಗೆ? ಅವ್ರಿಗೆ ಯಾವ್ದು ಗೊತ್ತಾಗ್ತಾ ಇಲ್ವಾ? ಅಂಡ್ ಚಿಕ್ಕಮಗಳೂರಿನಲ್ಲಿ ಏನಾದ್ರೂ ಒಂದು ಪ್ರೊಟೆಸ್ಟ್ ಅಂತ ಬಂದ್ರೆ, ಎಕ್ಸಾಂಪಲ್ ತಗೊಳ್ರಿ, ದತ್ತಪೀಠ, ದತ್ತ ಜಯಂತಿ, ಕಿಲೋಮೀಟರ್ ಗಟ್ಟಲೆ ಕಾರ್ಯಕರ್ತರನ್ನ ನಿಲ್ಸೋ ತಾಕತ್ ಚಿಕ್ಕಮಗಳೂರಿಗಿದೆ. ಅಷ್ಟು ಜನ ಪಕ್ಷದ ಕಾರ್ಯಕರ್ತರಿದ್ದಾರೆ, ಯಾವ್ದೋ ಒಂದು ಪಾರ್ಟಿಯನ್ನು ನಾನು ಹೇಳ್ತಾ ಇಲ್ಲ. ಇದಕ್ಕೆ ಯಾಕ್ರಿ ನೀವ್ ಯಾರು ಬಂದು ಸೊಲ್ಲುತ್ತಾ ಇಲ್ಲ? ಅಲ್ಲ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಯಾರೋ ಸ್ಕೂಲ್ಗೆ ಹೋದಂತೆ ಹುಡುಗ, ಟೀಚರ್ಗಳು ಅದನ್ನ ಸಹಿಸ್ಲಿಲ್ಲ ಅಥವಾ ಕಳಿಸಿದ್ರು ಹೊರಗೆ ಅನ್ನೋ ಕಾರಣಕ್ಕೆ 1000 ಜನ ಬಂದು ಸ್ಕೂಲ್ ಫೀಲ್ಡ್ ಒಳಗೆ ಪ್ರೊಟೆಸ್ಟ್ ಮಾಡ್ತೀರಿ. ಬಂದ್ರಿ ಕುತ್ಕೊಂಡು ಕೇಳ್ರಿ. ಇದಕ್ಕೆ ಕೇಳಿದ್ರೆ ಮೊನ್ನೆ ಆ ತಾತನ್ ಸಾವಾದಾಗ್ಲೇ ನೀವು ಕಿವಿ ಹಿಂಡಿ ಒಬ್ಬ ಡಾಕ್ಟರ್ನ ಮತ್ತೆ ಸ್ಟಾಫ್ ಗಳನ್ನ ಹಾಕ್ಸಿದ್ರೆ ಇವತ್ತು ಇನ್ನೊಂದು ಹೆಣ ಬೀಳ್ತಾ ಇರ್ಲಿಲ್ಲ. ಅಥವಾ ನಿಮಗೆ ಗೌರ್ಮೆಂಟ್ ಆಸ್ಪತ್ರೆ ಫೆಸಿಲಿಟೀಸೇ ಬೇಡವಾ? ಕೋಟಿ ಕೊಳಿತಾ ಇದೆಯಾ ಕಾರ್ಯಕರ್ತರಿಗೆಲ್ಲ? ಗೌರ್ಮೆಂಟ್ ಆಸ್ಪತ್ರೆ ಬೇಡವಾ ನಿಮಗೆ? ಎಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಕಳಿಸೋಷ್ಟು ದೊಡ್ಡರಾಗಿ ಬೆಳೆದು ಬಿಟ್ಟಿದ್ದೀರಾ ಎಲ್ಲರೂ? ಅಥವಾ ಆಸ್ಪತ್ರೆ ಅವರು ನೀವೇನಾದ್ರೂ ಕಮಿಟ್ ಆಗಿದ್ದೀರಾ ಪ್ರೈವೇಟ್ ಆಸ್ಪತ್ರೆಯವರಿಗೆ? ನಾವು ನೋಡ್ದಲ್ಲೇ ಕಳಿಸ್ತೀವಿ, ನೀವೇ ಒಳಗೆಲ್ಲ ದುಡ್ಡು ಮಾಡ್ಕೊಳ್ಳಿ ಅಂತ. ಆಸ್ಪತ್ರೆಗೆ ಒಂದು ಡಾಕ್ಟರ್ ಇಲ್ಲ ಅಂದ್ರೆ ಯಾವ ಸೀಮೆ ಆಸ್ಪತ್ರೆ ಏನ್ರಿ ಅದು? ಚಿಕ್ಕಮಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕ ಎಚ್ ದೇವರಾಜ್ ಅವರು ಕೋಟಾ ಶ್ರೀನಿವಾಸ ಪೂಜಾರಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕೋಟಾ ಶ್ರೀನಿವಾಸ ಪೂಜಾರಿ ಪ್ರಾಮಾಣಿಕನೂ ಅಲ್ಲ, ಕೆಲಸವೂ ಮಾಡುವುದಿಲ್ಲ, ಬೋಗಸ್ ಗಿರಾಕಿ ಮಾತ್ರ ಎಂದು ಕಿಡಿಕಾರಿದರು. ಮಾತಾಡಿದರೆ ಸುಳ್ಳು ಹೇಳುವುದೇ ಇವರ ಶೈಲಿ ಎಂದು ಆರೋಪಿಸಿದರು. ಸಂಕಷ್ಟದ ಸಂದರ್ಭಗಳಲ್ಲಿ ಸಹಾಯಕ್ಕೆ ಬರಬೇಕಾದವರು ಮುಖ ತೋರಿಸೋಕು ಸಾಧ್ಯವಿಲ್ಲ ಎಂದು ಟೀಕಿಸಿದರು. ಕುಮಾರಸ್ವಾಮಿ ಅವರು ಟ್ರೈ ಮಾಡ್ತೀನಿ ಎಂದ ಮಾತನ್ನು ಉಲ್ಲೇಖಿಸಿದ ದೇವರಾಜ್, ಇದು ಶ್ರೀನಿವಾಸ್ ಪೂಜಾರಿ ಅವರ ಅಕಾರ್ಯಕ್ಷಮತೆಯನ್ನು ತೋರಿಸುತ್ತದೆ ಎಂದು ಹೇಳಿದರು. ಈ ಹೇಳಿಕೆಗಳು ಸ್ಥಳೀಯ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿವೆ. ನಾನೇನೋ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು MLC ಆದಾಗ ಎಲ್ಲ ಹೇಳ್ತಾಯಿದ್ರು, ಭಾಳ ಕೆಲಸ ಮಾಡ್ತಾರೆ, ಭಾಳ ಪ್ರಾಮಾಣಿಕ ವ್ಯಕ್ತಿ ಅಂತ. ಪ್ರಾಮಾಣಿಕ ಏನಲ್ಲ, ಕೆಲಸನೂ ಮಾಡಲ್ಲ, ಬೋಗಸ್ ಹೊಡ್ಕೊಂಡು ಹೋಗ್ತಾರೆ ಅಷ್ಟೇ. ಸುಳ್ಳು ಮಾತಾಡಿದರೆ ಸುಳ್ಳು ಹೇಳ್ತಕ್ಕಂಥದ್ದು. ಈಗ ಬರಲಿ, ನಾವು ಸಂಕಷ್ಟದಲ್ಲಿದ್ದೀವಿ, ಬಂದು ನೋಡಲಿ. ಯಾಕೆಂದರೆ ಮುಖ ತೋರ್ಸೋಕ್ಕಾಗ್ತಾಯಿಲ್ಲ, ಸರ್ಫೇಸ್ ಯಾಕೆ ತೆಗಿಯೋಕ್ಕಾಗಲಿಲ್ಲಲ್ಲ. ಅಲ್ಲಿ ಯಾವುದೋ ಕೇಂದ್ರದ ವಾಣಿಜ್ಯ ಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಕೊಟ್ಟ ತಕ್ಷಣ ಸರ್ಫೇಸ್ ಯಾಕೆ ತೆಗಿಯಲ್ಲ. ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಬಳೆವನಲ್ಲಿ, HD ಕುಮಾರಸ್ವಾಮಿ ಅವರು ಮಾತಾಡ್ತಾ ಹೇಳಿದ್ದಾರೆ, ಪ್ಲಾಂಟರ್ ನಿಯೋಗ ಬನ್ನಿ, ನಾನು ಟ್ರೈ ಮಾಡ್ತೀನಿ ಅಂತ, ತೆಗಿತೀನಿ ಅಂತ ಹೇಳಿಲ್ಲ, ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇವರು ಇನ್ಎಫಿಷಿಯನ್ಸಿ ಕಾಣ್ತಾ ಇದೆಯಲ್ಲ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಭ್ರಷ್ಟ ಅಧಿಕಾರಿಗಳಿಗೆ ರಕ್ಷಣೆ ನೀಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಮಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಸಿಗುವಂತಹ ರಕ್ಷಣೆ ದೇಶದಲ್ಲೇ ಇನ್ನೆಲ್ಲಿ ಸಿಗುವುದಿಲ್ಲ ಎಂದು ಟೀಕಿಸಲಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ ಪ್ರಕರಣವನ್ನು ಉಲ್ಲೇಖಿಸಿದ ನಾಯಕರು, ತಪ್ಪು ಮಾಡಿದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವುದಕ್ಕೂ ಮೀನಾಮೇಷ ಎಣಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಈ ಕಾರಣದಿಂದ ಹಿರಿಯ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಎನ್ನಲಾಗಿದೆ. ವರ್ಗಾವಣೆಯಲ್ಲೂ ನಿಯಮಗಳನ್ನು ಪಾಲಿಸಲಾಗುತ್ತಿಲ್ಲ, ಸರ್ಕಾರ ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಅಧಿಕಾರಿಗಳು ಏನು ಮಾಡಲಾರರು ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಎಂದು ವಾಗ್ದಾಳಿ ನಡೆಸಿದರು. ಈ ಆರೋಪಗಳು ರಾಜ್ಯದ ಆಡಳಿತ ವ್ಯವಸ್ಥೆಯ ಬಗ್ಗೆ ಗಂಭೀರ ಚರ್ಚೆಗೆ ಕಾರಣವಾಗಿವೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ದೊರಕತಕ್ಕಂಥ ರಕ್ಷಣೆ ಬಹುಶಃ ದೇಶದಲ್ಲೇ ಎಲ್ಲೂ ಸಿಗಲ್ಲ, ಯಾವುದೇ ಸರ್ಕಾರಗಳಲ್ಲೂ. ಆ ರೀತಿಯ ಸರ್ಕಾರ ನಡೆಸ್ಕೊಂಡ್ ಬಂದಿದ್ದಾರೆ. ಮೊನ್ನೆ ಆ ಘಟನೆಯನ್ನ ನೋಡದ ಮರುಕ್ಷಣ ಅಮಾನತುಗೊಳಿಸಬೇಕಾಗಿತ್ತು. ಪಾಪ ಇನ್ನೂ ಮೀನಾಮೇಷ ಎಣಿಸ್ತಾರೆ. ಹೋಗ್ಲಿ, ಆ ವ್ಯಕ್ತಿಯ ಹಿನ್ನೆಲೆ ಏನು? ನಾನು 2015-16 ಹೇಳಿದ್ದೀನಿ, ಬಿಳಿಕೆರೆ ಹತ್ರ
ಯಾರೋ ಒಬ್ಬ ಚಿನ್ನದ ವ್ಯಾಪಾರಿ ವ್ಯಾಪಾರ ಮಾಡ್ಕೊಂಡೋದು 3 ಕೋಟಿ ದುಡ್ಡನ್ನು ಬಸ್ಸಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ರೆ ಅದನ್ನೇ ಕಳ್ಳತನ ಮಾಡಿದಂಥದ್ದು. ಯಾವ ಥರ ಮುಚ್ಚಾಕಿದ್ರು ಇದೇ ಸಿದ್ದರಾಮಯ್ಯನ ಸರ್ಕಾರ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ದೊರಕತಕ್ಕಂಥ ರಕ್ಷಣೆ ಬಹುಶಃ ದೇಶದಲ್ಲೇ ಎಲ್ಲೂ ಸಿಗಲ್ಲ, ಯಾವುದೇ ಸರ್ಕಾರಗಳಲ್ಲೂ. ಆ ರೀತಿಯ ಸರ್ಕಾರ ನಡೆಸ್ಕೊಂಡು ಬಂದಿದ್ದಾರೆ. ಅದರಿಂದ ಇವತ್ತು ಸರ್ಕಾರದ ಅಧಿಕಾರಿಗಳಲ್ಲೂ ಸಹ ಯಾವ ಮಟ್ಟಕ್ಕಿದ್ದಾರೆ ಈ ಸರ್ಕಾರದಲ್ಲಿ. ಕೆಲವು ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ಸರ್ ಏನು ಮಾಡೋದು, 80,000 ಸಿಬ್ಬಂದಿ ಇದ್ದಾರೆ. ಇಲ್ಲಿ ಸರ್ಕಾರದಲ್ಲಿ ನಡೆಯತಕ್ಕಂಥ ವರ್ಗಾವಣೆಗಳು, ಆ ವರ್ಗಾವಣೆಯ ಗೈಡ್ಲೈನ್ಸ್ ಏನು ಇಟ್ಕೊಂಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಷ್ಟೇ ನಾವು ಒಂದು ಶಿಸ್ತನ್ನು ಕಾಪಾಡ್ತೀವಿ ಅಂದರೂ ಈ ಸರ್ಕಾರ ವರ್ಗಾವಣೆಯಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರದಿಂದ ಆ ಶಿಸ್ತನ್ನು ನಾವು ಕಾಪಾಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಕೆಲವು ಒಳ್ಳೆಯ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ. ದಾವೋಸ್ನಲ್ಲಿ ನಡೆಯುತ್ತಿರುವ ವಿಶ್ವ ಆರ್ಥಿಕ ವೇದಿಕೆ ಸಭೆಯ 2ನೇ ದಿನದಲ್ಲಿ ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಸಮ್ಮುಖದಲ್ಲಿ ಇಂಡಿಯಾ ಪೆವಿಲಿಯನ್ ಉದ್ಘಾಟನೆ ನಡೆಯಿತು. ಈ ಸಂದರ್ಭದಲ್ಲಿ ವಿವಿಧ ರಾಷ್ಟ್ರಗಳ ಪ್ರತಿನಿಧಿಗಳೊಂದಿಗೆ ಹೂಡಿಕೆ ಸಂಬಂಧಿತ ಫಲಪ್ರದ ಚರ್ಚೆಗಳು ನಡೆದವು. ಇಂಡಿಯಾ ಪೆವಿಲಿಯನ್ ಉದ್ಘಾಟನೆಯ ವೇಳೆ ದಿ ಇಂಡಿಯಾ ಸ್ಟೋರಿಯ ಹಸಿರು ಹೂಡಿಕೆ ಕೈಪಿಡಿಯನ್ನು ಬಿಡುಗಡೆ ಮಾಡಿದ ಜೋಶಿ, ಭಾರತ ಜಾಗತಿಕ ಹೂಡಿಕೆಗೆ ವಿಶ್ವಾಸಾರ್ಹ ಹಾಗೂ ಭವಿಷ್ಯದ ಸುಭದ್ರ ತಾಣವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು, ಅಸ್ಸಾಂ ಸಿಎಂ ಹಿಮಂತ ಬಿಸ್ವ ಶರ್ಮಾ ಸಚಿವರುಗಳು ಹಾಗೂ ರಾಜ್ಯ ಪ್ರತಿನಿಧಿಗಳು ಭಾಗವಹಿಸಿದರು. ಭಾರತ 2047ರ ವಿಕಸಿತ ಭಾರತದ ದೃಷ್ಟಿಕೋನದೊಂದಿಗೆ ಹಸಿರು ಇಂಧನ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿದೆ ಎಂದು ಜೋಶಿ ವಿವರಿಸಿದರು. Very well further because yours is one of the biggest fund managers. I hope you will invest at least some 40-50% of that in India. ಮತ್ತೊಮ್ಮೆ ಮುಖ್ಯಾಂಶಗಳು. ಪಕ್ಷದಲ್ಲೇ ಇದ್ದುಕೊಂಡು ಪಕ್ಷದ್ರೋಹ, ಜೆಡಿಎಸ್ನಿಂದ ಜಿಟಿ ದೇವೇಗೌಡ ಕಿಕ್ ಔಟ್ ಆಗ್ತಾರಾ? ಆ ಟೈಮ್ ಬಂದಿದೆ ಎಂದ ಮಂಜೇಗೌಡ, ಜಿಟಿ ದೇವೇಗೌಡ ವಿರುದ್ಧ ಎಂಎಲ್ಸಿ ಮಂಜೇಗೌಡ ಸ್ಫೋಟಕ ಆರೋಪ. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಅವ್ಯವಸ್ಥೆ, ಜಿಲ್ಲಾಸ್ಪತ್ರೆ ನಿರ್ಲಕ್ಷ್ಯಕ್ಕೆ ಒಂದೇ ತಿಂಗಳಲ್ಲಿ 2 ಸಾವು. ಡಾಕ್ಟರ್ ಕೊರತೆ, ಹೇಳಿದಲ್ಲಿಯೇ ಸ್ಕ್ಯಾನಿಂಗ್ ಹಾಗೂ ಹೆರಿಗೆ ಮಾಡಿಸಿದ್ದಕ್ಕೆ ದುಡ್ಡು. ಇದೆಲ್ಲ ಜನಪ್ರತಿನಿಧಿಗಳಿಗೆ ಗೊತ್ತೇ ಇಲ್ಲವಾ? ನಿರೂಪಕಿ ವಿದ್ಯಾ ಮಲ್ನಾಡ್ ಆಕ್ರೋಶ. ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಎಚ್ಡಿಕೆ ವಾಗ್ದಾಳಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಸಿಗುವಂತಹ ರಕ್ಷಣೆ ದೇಶದಲ್ಲೇ ಇನ್ನೆಲ್ಲೂ ಸಿಗುವುದಿಲ್ಲ. ತಪ್ಪು ಮಾಡಿದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವುದಕ್ಕೂ ಮೀನಾಮೇಷ. ವರ್ಗಾವಣೆ ನಿಯಮ ಪಾಲನೆ ಇಲ್ಲ, ತೀರ್ಮಾನ ಸರ್ಕಾರದ್ದು, ಅಧಿಕಾರಿಗಳು ಕೈಕಟ್ಟಿ ಕೂತಿದ್ದಾರೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.